ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಬೈಕಿಗೆ ಟ್ರಕ್ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ 3 ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ರಾಯಚೂರಿನ ಬಸವೇಶ್ವರ ವೃತ್ತದಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ಸುಖಾಣಿ ಕಾಲೋನಿಯ ನಿವಾಸಿ ಮೊಹಮ್ಮದ್ ಪಾಷಾ, ನೂರ್ ಮೊಹಮ್ಮದ್, ಫಯಾಜ್ ಮೃತರು ಅಂಥೇಳಿ ಗುರುತಿಸಲಾಗಿದೆ. ಭೀಕರ ಆಕ್ಸಿಡೆಂಟ್ನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಬೈಕಿಗೆ ಟ್ರಕ್ಕು ಡಿಕ್ಕಿ ಹೊಡೆದಂತಹ ಪರಿಣಾಮ ಸ್ಥಳದಲ್ಲಿಯೇ 3 ಉಸಿರು ಚೆಲ್ಲಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿರುವಂಥದ್ದು. ಇದೇ ಬೈಕ್ನಲ್ಲಿಯೇ 3 ಯುವಕರು ಪ್ರಯಾಣವನ್ನು ಬೆಳೆಸಿದರು. ಈ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂತಹ ಟ್ರಕ್ಕು ಬೈಕಿಗೆ ಗುದ್ದಿದೆ. ಸ್ಥಳದಲ್ಲಿಯೇ ಬಿದ್ದಂತಹ 3 ಯುವಕರು ಮೇಲೆದ್ದಿಲ್ಲ, ಸ್ಥಳದಲ್ಲಿಯೇ ಉಸಿರನ್ನು ಚೆಲ್ಲಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದಾರೆ. NS ಬೈಕ್ ಇದು. ಈ ಬೈಕಿಗೆ ಟ್ರಕ್ ಅತಿ ವೇಗವಾಗಿ ಬಂದು ಗುದ್ದಿದಂತಹ ಪರಿಣಾಮ ಸ್ಥಳದಲ್ಲಿಯೇ 3 ಯುವಕರು ಸಾವನ್ನಪ್ಪಿರುವಂತಹ ಘಟನೆ. ನೂರ್ ಮೊಹಮ್ಮದ್, ಫಯಾಜ್ ಅಂಥೇಳಿ ಗುರುತಿಸಲಾಗಿದೆ. ಈಗಾಗಲೇ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಪೊಲೀಸರು ಮುಟ್ಟಿಸಿದ್ದಾರೆ. ಮತ್ತೊಂದು ಕಡೆ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಟ್ಟಿರುವಂಥದ್ದು ರಿಮ್ಸ್ ಆಸ್ಪತ್ರೆಗೆ. ಮತ್ತೊಂದು ಕಡೆ ಟ್ರಕ್ ಚಾಲಕನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಏನಾದರೂ ಮದ್ಯಪಾನ ಮಾಡಿದ್ನ, ಅಜಾಗರೂಕತೆಯಿಂದಾಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಪೊಲೀಸರ ತನಿಖೆ ಕೂಡ ಮುಂದುವರೆದಿರುವಂಥದ್ದು. ಒಂದೇ ಬೈಕ್ನಲ್ಲಿ 3 ತೆರಳುತ್ತಾ ಇದ್ರು ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಎದುರುಗಡೆಯಿಂದ ಬಂದಂತಹ ಟ್ರಕ್, ಯಮಸ್ವರೂಪಿಯಾಗಿ ಬಂದಂತಹ ಟ್ರಕ್ 3 ಪ್ರಾಣವನ್ನು ಕಸಿದುಕೊಂಡಿದೆ. ಅತಿ ವೇಗವಾಗಿ ಬಂದು ಗುದ್ದಿದಂತಹ ಪರಿಣಾಮ 3 ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿ.